ಬಹುದಿನದ ಬೇಡಿಕೆಯಾಗಿರುವ ನವಲ್ಗುಂದ್ ನಗರದಲ್ಲಿನ ಸ್ವಚ್ಛತೆ ಕಾಪಾಡಿಕೊಳ್ಳಲು ಒಳಚರಂಡಿ ಯೋಜನೆ ಜಾರಿಗೊಳಿಸಲು 30 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿ ಟೆಂಡರ್ ಕರೆಯಲಾಗಿದೆ ಎಂದು ನವಲ್ಗುಂದ್ ಶಾಸಕ ಎನ್.ಎಚ್. ಕೋನರೆಡ್ಡಿ ಹೇಳಿದರು. ಇಂದು ನವಲ್ಗುಂದ್ ಪುರಸಭೆ ಸಾಮಾನ್ಯ ಸಭೆಯಲ್ಲಿ ಭಾಗಿಯಾಗಿ ಮಾತನಾಡಿದ ಅವರು, ನಮ್ಮ ಹಿರಿಯರಿಂದ ಪ್ರಯತ್ನಿಸಿದ ಬಹುದಿನದ ಬೇಡಿಕೆಯಾಗಿರುವ ನವಲ್ಗುಂದ್ ಒಳಚರಂಡಿ ಯೋಜನೆ ಯುಜಿಡಿ ಜಾರಿಗೊಳಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್, ಪೌರಾಡಳಿತ ಸಚಿವ ರಹೀಂ ಖಾನ್ ಅವರು 30 ಕೋಟಿ ರೂಪಾಯಿ ಅನುದಾನದಲ್ಲಿ ಈಗಾಗಲೇ ಕೆಯುಡಿಎಫ್ಸಿ ವತಿಯಿಂದ ಟೆಂಡರ್ ಕರೆಯಲಾಗಿದೆ. ಮತ್ತು ಈ ವರ್ಷ ಈ ಯೋಜನೆಗಾಗಿ 3.5 ಕೋಟಿ, ನೀಲಮ್ಮನ ಕೆರೆ ಸೌಂದರ್ಯೀಕರಣಕ್ಕಾಗಿ 3 ಕೋಟಿ ರೂಪಾಯಿ, ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ 2 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ. ನಗರದ ಬಡಜನತೆಯ ಹಸಿವು ನೀಗಿಸಲು ಪುರಸಭೆ ಎದುರಿಗೆ ಇಂದಿರಾ ಕ್ಯಾಂಟೀನ್ ಸ್ಥಾಪಿಸಲಾಗಿದೆ ಎಂದರು. ಇನ್ನು ನವಲ್ಗುಂದ್ ನಗರಕ್ಕೆ ನೂತನ ಹೈಟೆಕ್ ರಿಂಗ್ ರೋಡ್ ಯಮನೂರ್ ಬೆಣ್ಣಿಹಳ್ಳ ಸೇತುವೆಯಿಂದ ಕುಮಾರಗೊಪ್ಪ, ಬಸವೇಶ್ವರ ನಗರ ಹಿಂದುಗಡೆಯಿಂದ ರೋನ್ ರಸ್ತೆ ದಾಟಿ ಬೆಳವಟಗಿ ಬೆಣ್ಣೆಹಳ್ಳದ ಸೇತುವೆ ನಂತರ ಹೆದ್ದಾರಿ ಸೇರುತ್ತದೆ. ಇದಕ್ಕಾಗಿ ಅಂದಾಜು 400 ಕೋಟಿ ರೂಪಾಯಿ ಅನುದಾನದಲ್ಲಿ ಡಿಪಿಆರ್ಗೆ ಅನುಮೋದನೆ ಪಡೆಯುವುದು ಮಾತ್ರ ಬಾಕಿ ಇದೆ. ಈ ಯೋಜನೆ ಜಾರಿಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಲೋಕೋಪಯೋಗಿ ಇಲಾಖೆ ಸಚಿವರಾದ ಸತೀಶ್ ಜಾರಕಿಹೊಳಿ ಹಾಗೂ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರಿಗೆ ನಗರದ ಜನತೆಯ ಪರವಾಗಿ ಅಭಿನಂದನೆಗಳನ್ನು ತಿಳಿಸುತ್ತೇನೆ ಎಂದರು. ಇನ್ನು ವಿಶೇಷವಾಗಿ ನವಲ್ಗುಂದ್ ಗುಡ್ಡದ ಹಿಂದುಗಡೆ ಮಂಜುನಾಥ ನಗರದಿಂದ ರಾಮಲಿಂಗ ಕಾಮಣ್ಣ ಕಳ್ಳಿಮಠ ರೋನ್ ರಸ್ತೆ ಕಮಾನ್ವರೆಗೆ ರೈತರ ಹಾಗೂ ನಗರದ ಜನತೆಯ ಸಹಕಾರದಿಂದ ನೂತನ ರಸ್ತೆ ನಿರ್ಮಿಸಿದ್ದು ಇತಿಹಾಸವಾಗಿದೆ. ಇನ್ನು ನಗರವನ್ನು ಅಭಿವೃದ್ಧಿಪಡಿಸಲು ಪುರಸಭೆಗೆ ಸಮಾಜ ಕಲ್ಯಾಣ, ಲೋಕೋಪಯೋಗಿ, ಸಣ್ಣ ನೀರಾವರಿ ಹಾಗೂ ವಿವಿಧ ಇಲಾಖೆಗಳಿಂದ ಅಭಿವೃದ್ಧಿಗಾಗಿ ಹೆಚ್ಚಿನ ಅನುದಾನ ತಂದು ಮಾದರಿ ನಗರ ಮಾಡಲು ಸಂಕಲ್ಪ ತೊಟ್ಟಿದ್ದೇನೆ ಎಂದು ಎನ್.ಎಚ್. ಕೋನರೆಡ್ಡಿ ತಿಳಿಸಿದರು. ಈ ಸಂದರ್ಭದಲ್ಲಿ ಪುರಸಭೆಯ ಆಡಳಿತಾಧಿಕಾರಿ, ಉಪವಿಭಾಗಾಧಿಕಾರಿ ಶಾಲಾಂ ಹುಸೇನ್, ಪುರಸಭೆ ಸದಸ್ಯರು ಸೇರಿದಂತೆ ಅನೇಕರು ಇದ್ದರು. ವರದಿ ಡಿಸಿ ಗುಳೆ, ಜೆಎಸ್ಕೆ ಕನ್ನಡ ನ್ಯೂಸ್, ನವಲಗುಂದ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು, ನಮ್ಮ ನಗರಾಭಿವೃದ್ಧಿ ಸಚಿವರಾದ ಭೈರತಿ ಸುರೇಶ್ ಅವರು, ಪೌರಾಡಳಿತ ಸಚಿವರಾದ ರಹೀಂ ಖಾನ್ ಅವರು 30 ಕೋಟಿ ರೂಪಾಯಿ ಅನುದಾನ ಕೊಟ್ಟರೆ ಅದು ಕೆಯುಡಿಎಫ್ಸಿ ಮೂಲಕ ಈಗಾಗಲೇ ಟೆಂಡರ್ ಕರೆದು ಸಿಂಗಲ್ ಟೆಂಡರ್ ಆಗಿತ್ತು, ಮರು ಟೆಂಡರ್ ಆಗಿದೆ. ಮತ್ತೆ ಸಿಂಗಲ್ ಟೆಂಡರ್ ಅಕ್ಸೆಪ್ಟ್ ಮಾಡಕ್ಕೋಲ್ಲ, ದೊಡ್ಡ ಟೆಂಡರ್ ಅಂತ ಹೇಳಿ ಅದನ್ನ ಮರು ಟೆಂಡರ್ ಮಾಡಲಾಗಿದೆ. ಅದು ಕೂಡ ಮತ್ತೆ ಈ ವರ್ಷ 30 ಕೋಟಿ ನಂತರ 3.5 ಕೋಟಿ ರೂಪಾಯಿ ವಿಶೇಷ ಅನುದಾನ ಮತ್ತೆ ಅದಕ್ಕೆ ಕಾಂಗ್ರೆಸ್ ಕೊಟ್ಟರೆ. ಮೊದಲೇ ಘರೆ ನಾವು ಪೂರ್ತಿ ತಗೊಂಡಿದ್ವಿ, ಎಕ್ಸೆನ್ ಸಿಗ್ನೇರ್ ಬಿಟ್ಟು ನಮ್ಮ ಬಸ್ ಸ್ಟ್ಯಾಂಡ್ ಕಡೆ ಮೇಲ್ಗಡೆ ನಮ್ದು ಏನ್ ಪೂರ್ತಿ ನಮ್ಮ ಗಾಣಿಗಟ್ಟಿ ದಾರಿ ಬರ್ತಾರೆ, ಅದು ಹಿಡ್ಕೊಂಡು ಆಜು ಬಾಜು ಇರ್ತಕ್ಕಂಥ ಈ ಪೂರ್ತಿ ಏನ್ ಸೇರ್ತೈತಿ ಆ 3.5 ಕೋಟಿ ರೂಪಾಯಿ ಅದಕ್ಕೆ ಉಪಯೋಗ ಮಾಡಬೇಕು ಅಂತ. ಆಮೇಲೆ ನಂತರ ಬರ್ತಕ್ಕಂಥ ದುಡ್ಡನ್ನ ಈ ಕಡೆ ಮತ್ತೆ ಬೇರೆ ಕಡೆ ಉಪಯೋಗ ಮಾಡಕ್ಕಾಗತ್ತೆ. ಅಂದ್ರೆ ಪಾರ್ಟ್ ತಗೊಳ್ತಕ್ಕಂಥ ಒಂದು ಯೋಜನೆಗೆ ಈಗಾಗಲೇ ಸರ್ಕಾರ ಚಾಲನೆ ಕೊಟ್ಟಾಗಿದೆ. ಆಮೇಲೆ ಈ ಬಾರಿ ನೀಲಮ್ಮನ ಕೆರೆ ಅಭಿವೃದ್ಧಿಗಾಗಿ 3.5 ಕೋಟಿ ರೂಪಾಯಿ 3 ಕೋಟಿ ಅನುದಾನವನ್ನ ಮುಖ್ಯಮಂತ್ರಿಗಳು ಕೊಡ್ತಾರೆ. ಆಮೇಲೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ನನ್ನ ಒಬ್ಬ ಎಂಎಲ್ಎಗಳಿಗೆ 25 ಕೋಟಿ ರೂಪಾಯಿ ಕೊಡ್ತಕ್ಕಂಥದ್ದು ಒಂದು ಘೋಷಣೆ ಮಾಡಿದ್ರು ಮುಖ್ಯಮಂತ್ರಿಗಳು. ನನಗೆ 2 ಕೋಟಿ ರೂಪಾಯಿ ನವಲ್ಗುಂದ್ ಪುರಸಭೆಗೆ ವಿಶೇಷ ಅನುದಾನ ಅಂತದೆ. ಅಂದ್ರೆ ಎಕ್ಸ್ಟ್ರಾ ದುಡ್ಡು ಬೇರೆ ಬೇರೆ ಇಲಾಖೆಗಳು ತಂದ್ರೆ ವರ್ಷವಂತ ಬಂದೋದಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಪುರಸಭೆ ಎದುರಿಗಿನ ಇಂದಿರಾ ಕ್ಯಾಂಟೀನ್ ಕೂಡ ಸ್ಥಾಪಿಸಲಾಗಿದೆ. ಇದು ಈ ಪುರಸಭೆ ಗಮನಕ್ಕೆ ತರ್ತಕ್ಕಂಥದ್ದು. ಇದು ಕೂಡ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಸಾಹೇಬರು, ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಸಾಹೇಬರು ಎಲ್ಲರೂ ಒಂದು ನಾವು ರಾಜ್ಯ ಸರ್ಕಾರದಿಂದ ಪ್ರಸ್ತಾವನೆ ಸಲ್ಲಿಸಿದ್ವಿ. ಕೇಂದ್ರ ಸರ್ಕಾರದ ಒಪ್ಪಿಗೆ ಕೊಡಿದೆ. ನವಲ್ಗುಂದ್ ನಗರಕ್ಕೆ ನೂತನ ಹೈಟೆಕ್ ರಿಂಗ್ ರೋಡ್ ಯಮನೂರ್ ಬೆಣ್ಣೆಹಳ್ಳ ಸೇತುವೆಯಿಂದ ಹಿಡ್ಕೊಂಡು ಕುಮಾರಗೊಪ್ಪ, ಬಸವೇಶ್ವರ ನಗರ ಹಿಂದುಗಡೆಯಿಂದ ರೋಡ್ ರಸ್ತೆ ದಾಟಿ ಬೆಳವಟಗಿ ಬೆಣ್ಣೆಹಳ್ಳದಾಗ ಮುಂದೆ ಹೆದ್ದಾರಿ ಕ್ರಾಸ್ ಇರೋದಕ್ಕೆ ಇದು ಮಾಡಿ ಮುಂದೆ ಹೋಗ್ತಾ ಇರ್ತದೆ. ಇನ್ನೊಂದು ದೊಡ್ಡ ಒಂದು 400 ಕೋಟಿ ರೂಪಾಯಿ ಅಂದಾಜು ಮಾಡಿ ಇದಕ್ಕೆ ಡಿಪಿಆರ್ಗೆ ಅನುಮತಿ ಕೊಡೋದು. ಮಾನ್ಯ ಜೋಶಿ ಸಾಹೇಬ್ರು ಮಾತಾಡಿವಿ, ಲೋಕೋಪಯೋಗಿ ಸಚಿವರಿಗೂ ಮಾಡಿ ಮೀಟಿಂಗ್ ಮಾಡಿ ಬಂದಿವಿ. ಅದು ಅನುಮೋದನೆ ಆಗುತ್ತಾ ಕೂಡಲೇ ಅದಕ್ಕೆ ಇನ್ನೂ ಲ್ಯಾಂಡ್ ಎಕ್ವಿಷನ್ ಅದು ಪ್ರೊಸೆಸ್ ಇದೆ. ಅದಕ್ಕೆ ಸ್ವಲ್ಪ ಲೇಟ್ ಆಗೋದ್ರಿಂದ ಅದು
ಜಾರಿ ಆಗ್ತದೆ ಅನ್ನುವಂತ ವಿಚಾರವನ್ನ ಹೇಳೋದ್ರ ಜೊತೆಗೆ ನನಗೊಂದು ಬಹಳ ದೊಡ್ಡ ಸಂತೋಷ ಏನಪ್ಪಾ ಅಂದ್ರೆ ರಾಮಲಿಂಗ ಕಾಮನಿಗೆ ಬಂದಾಗ ಜಗ್ಗರ್ ಕಾಲೇಜ್ ಗಾಡಿ ನಿಲ್ಲಿಸಿ ಎಲ್ಲರೂ ಹೆಂಗಪ್ಪ ಈ 2 ಕಿಲೋಮೀಟರ್ ಇಸ್ಲಾಂ ಇರ್ತದೆ ಅಂತ ಬಹಳ ಜನ ಫೋನ್ ಮಾಡ್ತಿದ್ರು. ಅದ್ರ ಕಲ್ಪನೆಯಿಂದ ಮಂಜುನಾಥ ಹೆಡ್ಕೊಂಡು ಗುಡ್ಡದಿಂದ ಬಂದು ಈಗ ಕರಿಮಠದಿಂದ ಹೆಡ್ಕೊಂಡು ರೋಡ್ ಕಮಾನ್ವರೆಗೆ ಒಂದು 40 ಫೂಟ್ ರಸ್ತೆ ಬಹಳ ಚೆನ್ನಾಗಿದೆ. ಇಡೀ ನಗರದ ಜನತೆ ಅಪ್ರಿಷಿಯೇಟ್ ಮಾಡೋದಾಗಿದೆ. ಜನರು ಕೂಡ ಅದೇ ರೀತಿಯಾಗಿ ಇದೊಂದು ಐತಿಹಾಸಿಕ ನಿರ್ಣಯ ಅನ್ನುವಂತ ಮಾತನ್ನ ಅವ್ರ ಪೂರ್ವದಾಗ ಎಲ್ಲ ಕೂಡ ರೈತರು ಅದಕ್ಕೆ ಆ ರಸ್ತೆ ಮಾಡಿದ್ರ ಬಗ್ಗೆ ನಾನು ಒಂದು ಸಂತೋಷ ಏನಾಗಿದೆ ಅಂದ್ರೆ ಎಲ್ಲರೂ ಅಲ್ಲಿ ಚಕ್ಕಡಿ ತಿಪ್ಪಿ ಎಲ್ಲ ತಗೊಂಡಲ್ಲ. ಅದಕ್ಕೆ ಆ ಸಾರ್ವಜನಿಕರು ಸಹಕಾರ ಮಾಡೋದಕ್ಕೆ ವಿಶೇಷವಾದಂತ ಅಭಿನಂದನೆಗಳು. ಅವತ್ತ ನಮ್ಮ ಚೀಫ್ ಆಫೀಸರ್ ಇದ್ರು, ಇವರು ಯಾರು ನಾಲ್ಕು ಇದ್ರು, ನಾವು ಎಲ್ಲರೂ ಸೇರಿ ಅವ್ರು ಬಂದಿದ್ವಿ. ಎಲ್ಲ ಕರೋನದ ಪುರಸಭೆ ಸಭೆ ಇದು ಸ್ವಚ್ಛ ಮಾಡಕ್ ಸಾಧ್ಯ ಇಲ್ಲ ಅಂತ ಕೊಡ್ತೀವಿ. ಆ ಹಿಟಾಚಿ ಹಿಂಗ್ ಹಾಕಿ ಆ ತಿಪ್ಪಿ ತೆಗಿಬೇಕಂದ್ರೆ ಆ ಸಾಯಿಗಳು ಒಂದು ಜೇನುಬರ ಇದ್ದಾಗ ಅಂತ ಹೆಂಗ್ ಬದುಕ್ತಿದ್ರು ಗೊತ್ತಿಲ್ಲ. ಅಂತ ಒಳ್ಳೆ ರಸ್ತೆ ಆಗಿದ್ದಾರೆ ಅಂತ ಮಾತನ್ನು ಹೇಳಿ